ಮ್ಯಾಚ್ ಡೇ ಬಂದಾಯಿತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ವರ್ಸಸ್ ಹೈದರಾಬಾದ್ ನಡುವೆ ಪಂದ್ಯ ಸ್ಟಾರ್ಟ್ ಆಗಲಿದೆ. ಚಿನ್ನಸ್ವಾಮಿಯಲ್ಲೇ ಪಂದ್ಯ ನಡೀತಾ ಇದ್ರೂ ಕೂಡ RCBಗೆ ಮಾತ್ರ ತಲೆಬಿಸಿ ತಪ್ಪಿಲ್ಲ. ಯಾಕಂದ್ರೆ ಉದ್ಘಾಟನಾ ಪಂದ್ಯದಲ್ಲೇ ಬೌಲರ್ಗಳು ಕೈಕೊಟ್ಟಿದ್ದಾರೆ. ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಇರುವಂತ ಹೈದರಾಬಾದ್ ಮುಂದೆ ಬೆಂಗಳೂರು ತಂಡದ ಬೌಲಿಂಗ್ ವೀಕ್ ಆಗುತ್ತಾ? 300+ ರನ್ಗಳ ಕನಸು ನನಸಾಗುತ್ತಾ? RCBಯಲ್ಲಿ ಲಾಸ್ಟ್ ಮಿನಿಟ್ ಟ್ವಿಸ್ಟ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಿಫೆಂಡಿಂಗ್ ಚಾಂಪಿಯನ್ಸ್ RCB ಹಾಗೆ ರನ್ಗಳಲ್ಲೇ ಸುನಾಮಿ ಎಬ್ಬಿಸ್ತಾ ಇರುವಂತ SRH. IPLನ 2 ಬಲಿಷ್ಠ ತಂಡಗಳು ಇವತ್ತಿನ ಪಂದ್ಯದಲ್ಲಿ ಮುಖಾಮುಖಿಯಾಗೋ ಮೂಲಕ 19ನೇ ಸೀಸನ್ IPL ಸ್ಟಾರ್ಟ್ ಆಗಲಿದೆ. ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ಬಗ್ಗೆ ಕೂಡ ಆಯಾ ತಂಡಗಳಲ್ಲಿ ಡಿಸ್ಕಷನ್ಸ್ ಆಗಿದೆ. ಆದರೆ RCBಯಲ್ಲಿ ಆರಂಭದ ಪಂದ್ಯಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಮೈದಾನಕ್ಕಿಳಿದು ಬ್ಯಾಟರ್ಗಳಿಗೆ ಬ್ರೇಕ್ ಹಾಕಬೇಕಿದ್ದ ಮೂವರು ಮೇನ್ ಫಾಸ್ಟ್ ಬೌಲರ್ಗಳೇ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ. RCBಗೆ ಮೂವರು ವೇಗಿಗಳ ಆಬ್ಸೆನ್ಸ್ ಹೊಡೆತ ನೀಡುತ್ತಾ? ಲಾಸ್ಟ್ ಸೀಸನ್ RCBಯ ಸಕ್ಸಸ್ ಸೀಕ್ರೆಟ್ ಅಂದ್ರೆ ಅದು ಬೌಲಿಂಗ್. ಈ ಸಲ ಕೂಡ ಅದೇ ಬೌಲಿಂಗ್ ಲೈನಪ್ ಅನ್ನ ಉಳಿಸ್ಕೊಂಡಿದ್ರು. ಆದ್ರೆ ಈಗ ಟೂರ್ನಿ ಆರಂಭದಲ್ಲೇ ಮೂವರು ಫಾಸ್ಟ್ ಬೌಲರ್ಗಳು ಆಡ್ತಾ ಇಲ್ಲ. ಮೊದಲನೇದಾಗಿ ಆಸ್ಟ್ರೇಲಿಯಾದ ವೇಗಿ ಜೋಶ್ ಹೇಜಲ್ವುಡ್ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ. ಫಿಟ್ನೆಸ್ ಸಮಸ್ಯೆಯಿಂದಾಗಿ ಬಳಲ್ತಾ ಇರುವಂತ ಹೇಜಲ್ವುಡ್ ಈಗ ಲಾಸ್ಟ್ ಮೂಮೆಂಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆದರೆ ಮೊದಲ ಪಂದ್ಯ ಆಡಲ್ಲ ಅಂತ ಸ್ವತಃ RCB ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಹೇಳಿದ್ದಾರೆ. ಇನ್ನು ಶ್ರೀಲಂಕಾದ ವೇಗದ ಬೌಲರ್ ಆಗಿದ್ದಂತ ನುವಾನ್ ತುಷಾರ ಇನ್ನೂ ಸಹ ಬೆಂಗಳೂರಿಗೆ ಬಂದಿಲ್ಲ. ಯಾಕಂದ್ರೆ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇರುವಂತ ತುಷಾರಾಗೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇನ್ನೂ ಕೂಡ IPL ಆಡೋಕೆ NOCಯನ್ನ ಕೊಟ್ಟಿಲ್ಲ. ಸೊ NOC ಇಲ್ಲದೆ IPL ಆಡಕ್ಕಾಗಲ್ಲ. ಮತ್ತೊಂದು ಕಡೆ ಎಡಗೈ ವೇಗಿ ಯಶ್ ದಯಾಳ್ ಪರ್ಸನಲ್ ಇಶ್ಯೂನಿಂದಾಗಿ ಟೂರ್ನಿಯಿಂದಲೇ ಹೊರಗಿದ್ದಾರೆ. ಸೊ ಈ ಮೂವರ ಅಲಭ್ಯತೆ ಈಗ RCBಗೆ ದೊಡ್ಡ ತಲೆನೋವಾಗಿದೆ. ಜೋಶ್ ಹೇಜಲ್ವುಡ್ ಹಾಗೆ ಯಶ್ ದಯಾಳ್ RCB ತಂಡದ ಪ್ಲೇಯಿಂಗ್ 11ನ ಖಾಯಂ ಸದಸ್ಯರಾಗಿದ್ರು. ಹೀಗಾಗಿ ಈ ಆಟಗಾರರಿಗೆ ರಿಪ್ಲೇಸ್ಮೆಂಟ್ ಜೊತೆ ಪ್ಲೇಯಿಂಗ್ 11ನಲ್ಲಿ ಫಾರಿನರ್ಸ್ ಜೊತೆಗೆ ಭಾರತದ ಆಟಗಾರರ ನಂಬರ್ಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಹೀಗಾಗಿ ಲಾಸ್ಟ್ ಮಿನಿಟ್ನಲ್ಲಿ ಟ್ವಿಸ್ಟ್ ಅಂತೂ ಪಕ್ಕಾ ಇದೆ. ಹಾಗಾದ್ರೆ ಇವತ್ತಿನ ಪಂದ್ಯದ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡ್ತಾರೆ. ಕಳೆದ ಸೀಸನ್ ಅಲ್ಲೂ ಕೂಡ ಈ ಅನುಭವಿ ಆಟಗಾರರೇ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ತುಂಬಾನೇ ಚೆನ್ನಾಗಿತ್ತು. ಹೀಗಾಗಿ ಈ ವರ್ಷ ಕೂಡ ಇವರೇ ಓಪನಿಂಗ್ ಮಾಡ್ತಾರೆ. ಇನ್ನು ನಂಬರ್ 3ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ಪಡಿಕ್ಕಲ್ಗೆ ಇಲ್ಲಿ ವೆಂಕಟೇಶ್ ಅಯ್ಯರ್ ಅಥವಾ ಜೇಕಬ್ ಬೆಥೆಲ್ ಇದ್ರೂ ಕೂಡ ಸೊ ಪಡಿಕ್ಕಲ್ ಜೊತೆನೆ ಈಗ ಫ್ರಾಂಚೈಸಿ ಹೋಗುವಂತ ನಿರೀಕ್ಷೆ ಇದೆ. ಇನ್ನು ನಂಬರ್ 4ನಲ್ಲಿ ನಾಯಕ ರಜತ್ ಪಾಟೀದಾರ್ ಹಾಗೆ ನಂಬರ್ 5ನಲ್ಲಿ ಜಿತೇಶ್ ಶರ್ಮಾ. ಇನ್ನು ನಂಬರ್ 6ನಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ಇನ್ನು ಫಿನಿಷರ್ಗಳಾಗಿ ಕೃನಾಲ್ ಪಾಂಡ್ಯ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ಕಾಣಿಸ್ಕೊಳ್ತಾರೆ. ಸೊ ಇಲ್ಲಿ ನಂಬರ್ 1 to ನಂಬರ್ 8 ವರೆಗೂ ಕೂಡ RCBಯ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಜೇಕಬ್ ಡಫಿ ಬರ್ತಾರೆ. ಸೊ ಡಫಿಯನ್ನ ಇಲ್ಲಿ ಹೇಜಲ್ವುಡ್ಗೆ ಬದಲಿಯಾಗಿ ಆಡಿಸುವಂತ ಸಾಧ್ಯತೆ ಇದೆ. ಇನ್ನು ಭುವನೇಶ್ವರ್ ಕುಮಾರ್ ಆಸ್ ಯೂಶುವಲ್ ಕಳೆದ ವರ್ಷ ಕೂಡ ಭುವಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದು ಫಾಸ್ಟ್ ಬೌಲರ್ ಆಗಿರುವಂತಹ ಭುವಿ ಈ ಸಲ ಕೂಡ RCBಗೆ ಪ್ಲಸ್ ಆಗ್ತಾರೆ. ಇನ್ನು ಮಂಗೇಶ್ ಯಾದವ್ ಬಹುಶಃ ಯಶ್ ದಯಾಳ್ ಅವರಿಗೆ ರಿಪ್ಲೇಸ್ ಆಗಿ ಬರುವಂತ ಸಾಧ್ಯತೆ ಇದೆ. ಇನ್ನು ಸುಯಾಶ್ ಶರ್ಮಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ತಾರೆ. ಸೊ ಇಲ್ಲಿ SRH ವಿರುದ್ಧದ ಪಂದ್ಯದ ಮೂಲಕ ಇವತ್ತಿನ ಪಂದ್ಯಕ್ಕೆ ಇಬ್ಬರಂತೂ RCBಗೆ ಡೆಬ್ಯೂ ಮಾಡೋದು ಪಕ್ಕಾ ಆಗಿದೆ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಿನಿ ಆಕ್ಷನ್ ನಲ್ಲಿ ಸೆಲೆಕ್ಷನ್ ಆಗಿದ್ದಂತ ನ್ಯೂಜಿಲೆಂಡ್ ವೇಗಿ ಜೇಕಬ್ ಡಫಿ ಜೋಶ್ ಹೇಜಲ್ವುಡ್ ಅವರ ಬದಲಿಯಾಗಿ ಕಣಕ್ಕಿಳಿತಾರೆ. ಯಾಕಂದ್ರೆ ಡಫಿಯನ್ನ ಬಿಟ್ರೆ ವಿದೇಶಿ ವೇಗಿ ಬೇರೆ ಯಾರು ತಂಡದಲ್ಲಿ ಇಲ್ಲ. ಸೊ ಯಶ್ ದಯಾಳ್ ಟೂರ್ನಿಂದ ಹೊರಗುಳಿದಿರೋದ್ರಿಂದ ದೇಶಿ ಆಟಗಾರನಾಗಿರುವಂತ ಮಂಗೇಶ್ ಯಾದವ್ ಅವರನ್ನ ಕಣಕ್ಕಿಳಿಸಬೇಕಾಗುತ್ತೆ. ಸೊ ಅದು ಅಲ್ಲದೆ ಮಂಗೇಶ್ ಇತ್ತೀಚಿನ ಅಭ್ಯಾಸ ಪಂದ್ಯಗಳಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀಗಾಗಿ ಚಿನ್ನಸ್ವಾಮಿಯಲ್ಲಿ ತಮ್ಮ IPL ಕರಿಯರ್ ಸ್ಟಾರ್ಟ್ ಮಾಡೋದು ಪಕ್ಕಾ ಆಗಿದೆ. ಉಳಿದಂತೆ ಬ್ಯಾಟಿಂಗ್ ನಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಇಲ್ಲಿ ಜೇಕಬ್ ಬೆಥೆಲ್ ಹಾಗೆ ವೆಂಕಟೇಶ್ ಅಯ್ಯರ್ ಸ್ಟ್ರಾಂಗ್ ಆಗಿ ಚಾನ್ಸ್ ಕೊಡಿ ಅಂತಿದ್ರು ಕೂಡ ಇವತ್ತಿನ ಪಂದ್ಯಕ್ಕೆ ಆಡಿಸೋದು ಸ್ವಲ್ಪ ಡೌಟ್ ಇದೆ. ಸೊ ಇದು ಬೆಂಗಳೂರು ತಂಡದ ಪ್ಲೇಯಿಂಗ್ 11. ಮತ್ತೊಂದು ಕಡೆ ಹೈದರಾಬಾದ್ ಮಾತ್ರ ಭರ್ಜರಿ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿದ್ದು ನಾವು 300+ ರನ್ಗಳನ್ನ ಹೊಡಿತೀವಿ ಅಂತಿದ್ದಾರೆ. ಅದು ಅಲ್ಲದೆ ಚಿನ್ನಸ್ವಾಮಿಯಲ್ಲಿ ಅವರ ದಾಖಲೆಯ ಹೈಯೆಸ್ಟ್ ಸ್ಕೋರ್ ಅನ್ನ ಬಂದಿರೋದ್ರಿಂದ ಈ ಸಲ ನಾವು 300 ರನ್ಗಳನ್ನ ಹೊಡಿಬೇಕು ಎಂದಿದ್ದಾರೆ. ಆರೆಂಜ್ ಆರ್ಮಿಯ ಈ ರನ್ ಕನಸು ನನಸಾಗುತ್ತಾ ಅನ್ನೋದನ್ನ ನೋಡಬೇಕು. ಫೈನಲಿ ನಿಮ್ಮ ಪ್ರಕಾರ RCB ಬೌಲಿಂಗ್ ವೀಕ್ ಅನಿಸ್ತಿದ್ಯಾ? 300 ರನ್ಗಳನ್ನ ಹೊಡೆಯುತ್ತಾ SRH ತಂಡ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.